ನಂಜುಂಡೇಶ್ವರ ದೇಗುಲದಲ್ಲಿ ಕೋಟಿ ಕೋಟಿ ಗೋಲ್ಮಾಲ್ ನಡೀತಾ ಅನ್ನುವ ಅನುಮಾನಕ್ಕೆ ಕಾರಣವಾಗಿದೆ. 2024-25ರ ಲೆಕ್ಕಪತ್ರವನ್ನ ನೋಡಿದಾಗ ಈ ಒಂದು ಅನುಮಾನಕ್ಕೆ ಕಾರಣವಾಗಿದೆ. ಭಾರಿ ಅಕ್ರಮದ ಶಂಕೆ ವ್ಯಕ್ತವಾಗಿದೆ. ಕೋಟಿ ಕೋಟಿ ಅಕ್ರಮ ನಡೆದಿರಬಹುದು ಅಂತ ಲೆಕ್ಕಪತ್ರದಲ್ಲಿನ ಖರ್ಚು ವೆಚ್ಚ ನೋಡಿ ಶಾಕ್ ಆಗಿದ್ದಾರೆ. ತನಿಖೆಗೆ ಆದೇಶ ನೀಡಿದ ಶಾಸಕ ಸಂಸದ ದರ್ಶನ್ ಧ್ರುವನಾರಾಯಣ್. ದೇಗುಲದ ವ್ಯವಸ್ಥಾಪಕ ಸಮಿತಿ ವಿರುದ್ಧ ನೋಡಿ ಬರೋಬ್ಬರಿ 4 ಕೋಟಿ ರೂಪಾಯಿ ದುರುಪಯೋಗದ ಶಂಕೆ ವ್ಯಕ್ತವಾಗಿದೆ. ನಂಜುಂಡೇಶ್ವರ ದೇಗುಲದಲ್ಲಿ ಕೋಟಿ ಕೋಟಿ ಗೋಲ್ಮಾಲ್ನ ಆರೋಪ ಕೇಳಿಬಂದಿದೆ. ಇದು ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ನಂಜನಗೂಡು ಗ್ರಾಮದಲ್ಲೇ ಇರತಕ್ಕಂತ ನಂಜುಂಡೇಶ್ವರ ಸ್ವಾಮಿಯ ಸನ್ನಿಧಿ. ದಕ್ಷಿಣ ಕಾಶಿ ಅಂತಲೇ ಹೆಸರುವಾಸಿಯಾಗಿರ್ತಕ್ಕಂಥದ್ದು. ಆದ್ರೆ ದೇವರ ಉಂಡಿ ಹಣ ನುಂಗಿದವ್ರು ಯಾರು? ಇಲ್ಲಿ ನೋಡಿ, 2024-25ನೇ ಸಾಲಿನ ಲೆಕ್ಕಪತ್ರದಲ್ಲಿ ಏನ್ ಹೇಳ್ತದೆ? 25,86,68,178 ರೂಪಾಯಿ ಆದಾಯ ಬಂದಿದೆ ಒಟ್ಟು. ಅದರಲ್ಲಿ ವೆಚ್ಚ ತೋರಿಸ್ತಾ ಇರೋದು ಇವರು 25,68,85,94,94,095 ರೂಪಾಯಿ ಖರ್ಚು ತೋರಿಸ್ತಾವ್ರೆ. ಏನೇನು ಖರ್ಚು ಮಾಡಿದಿರಿ? ಇದು ಒಂಥರ ವಿಪರ್ಯಾಸ. ಇವರು ಕೊಡ್ತಕ್ಕಂತ ಖರ್ಚು ಏನಿರ್ತದೆ ಅಂದ್ರೆ ನೋಡಿ, ಯಾವ್ಯಾವ ರೀತಿ ಅಲ್ಲಿ ಅಯೋಧ್ಯೆನಲ್ಲಿ ರಾಮನ ಉಂಡಿ ಹಣ ನುಂಗಿದ್ರು ದೊಡ್ಡವರು ಟ್ರಸ್ಟ್ನವರು. ಇಲ್ಲಿ ಅಧಿಕಾರಿಗಳೇ ನುಂಕೊಂಡಿರ್ತಕ್ಕಂಥದ್ದು. ಇಲ್ಲಿ ಹೇಳ್ತಾರೆ ಲೆಕ್ಕ ಪುಸ್ತಕದಲ್ಲಿ ಸಿಸಿಟಿವಿ ರಿಪೇರಿಗೆ 29 ಲಕ್ಷ ರೂಪಾಯಿ. ಖರೀದಿಗಲ್ಲ ಸ್ವಾಮಿ, ರಿಪೇರಿಗೆ. ಹಾಗಾದ್ರೆ ಯಾವ ತರದ ರಿಪೇರಿ ಮಾಡ್ತಿದ್ದೀರಿ? ಎಷ್ಟು ಸಿಸಿಟಿವಿ ಇತ್ತು ರಿಪೇರಿ ಮಾಡಿಸೋದಕ್ಕೆ? ಒಂದು ಸಿಸಿಟಿವಿಗೆ 1,000 ರೂಪಾಯಿ 2,000 ರೂಪಾಯಿ ಖರ್ಚು ಲೆಕ್ಕ ಹಾಕೊಂಡ್ರುವೆ 29 ಲಕ್ಷದ ಸಿಸಿಟಿವಿನ ಇಡೀ ಪೂರ್ತಿ ನಂಜುಂಡೇಶ್ವರ ದೇವಸ್ಥಾನಕ್ಕೆ ಭಕ್ತರು ಯಾವ ರೀತಿ ಸಾಲ ನಿಂತ್ಕೋತಾರೆ ಆ ತರ ಸಾಲಾಗಿ ಹಾಕ್ಬಿಡ್ಬೋದಾಗಿತ್ತು. 29 ಲಕ್ಷಕ್ಕೆ ಎಷ್ಟು ಸಿಸಿಟಿವಿ ಬರ್ತದೆ ಅದನ್ನ ಲೆಕ್ಕ ಹಾಕಬೇಕು ಭಕ್ತಾದಿಗಳು. ಮತ್ತು ಇಲ್ಲಿ ಇನ್ನೊಂದು ಏನ್ ಹೇಳ್ತಾರೆ, ಲಾಡು ತಯಾರಿಕೆ 3 ಕೋಟಿಗೂ ಅಧಿಕ ವೆಚ್ಚ. 3 ಕೋಟಿ ರೂಪಾಯಿ ಲಾಡು ತಯಾರು ಮಾಡಿರ್ತಕ್ಕಂಥದ್ದು. ಮತ್ತು ಗಣ್ಯರಿಗೆ ಶಾಲು, ಅದೆಂತ ಶಾಲಪ್ಪ? ಚಿನ್ನದ ರೇಖೆ ಹಾಕ್ಸಿದ್ರ, ವಜ್ರದ ಹರಳುಗಳು ಮೆಟ್ಟಿಸಿದ್ರಿ, ಅದಕ್ಕೆ 11 ಲಕ್ಷ ರೂಪಾಯಿ ಶಾಲ ಹಾಕ್ಸಿದ್ರಲ್ಲಪ್ಪ. ಎಂತೆಂತ ಗಣ್ಯರು ಬಂದಿದ್ರಪ್ಪ. ದಕ್ಷಿಣ ಕಾಶಿ ಎಂದು ಪ್ರಸಿದ್ಧವಾಗಿರುವ ಶ್ರೀ ಶ್ರೀಕಂಠೇಶ್ವರ ದೇವಾಲಯದಲ್ಲಿ ಅತ್ಯಂತ ದೊಡ್ಡ ಹಗರಣವೊಂದೇ ನಡೆದಿದೆ. ಈ ಹಗರಣ ಏನಪ್ಪಾ ಅಂತಂದ್ರೆ, ನಮಗೆ ಇಲ್ಲಿ ಅಂಕಿಅಂಶದ ಪ್ರಕಾರ ಆದಾಯ 25,86,00,000 ಆದಾಯ ಬಂದಿದೆ ಅಂತ ಇವತ್ತು ದೇವಾಲಯದ ಮುಖ್ಯಸ್ಥರು ಈವನು ತೋರಿಸ್ತಾ ಇದ್ದಾರೆ. ಆದ್ರೆ ಖರ್ಚು ಎಷ್ಟು ತೋರಿಸ್ತಾ ಇದ್ದಾರೆ ಅಂತಂದ್ರೆ 25,68,00,000 ಖರ್ಚಾಗಿದೆ ಅಂತ ಹೇಳ್ತಾ ಇದಾರಲ್ಲ ಈ ಅಧಿಕಾರಿಗಳು. ಇವ್ರಿಗೆ ಹೇಳೋರು ಯಾರು ಇಲ್ಲ ಅಂತ ತೋರ್ಪಡಿಸ್ತಾ ಇದೆ. ಮತ್ತೆ ಪಾರ್ಕಿಂಗ್ ಅಲ್ಲಿ ಒಂದು ಕಲ್ಲನ್ನು ಸುಧಾ ತೆಗೆದು ಸೈಡ್ ಮಡಗಿಲ್ಲ, ಯಾವುದೇ ತರ ಕ್ಲೀನಿಂಗು ನಡೆದಿಲ್ಲ. ಇಲ್ಲಿಗೆ 29 ಲಕ್ಷ ಸಿಸಿಟಿವಿ ರಿಪೇರಿ ಅಂತಲೂ ಸೇರಿಸಿ 29 ಲಕ್ಷವನ್ನ ಬರೆದಿದ್ದಾರೆ. ಪಾರ್ಕಿಂಗ್ ಸುಧಾ 17 ಲಕ್ಷ ಪಾರ್ಕಿಂಗ್ ತೋರಿಸಿದ್ದಾರೆ. ಮತ್ತೆ ಬಂದಂತ ಅತಿಥಿಗಳು ಗೌರವಾನ್ವಿತ ಏನು ಇವತ್ತು ನಂಜುಂಡೇಶ್ವರ ಭಕ್ತಾದಿಗಳಾಗಿ ಪಾಪ ಎಲ್ಲ ಭಕ್ತಾದಿಗಳು ಉಂಡಿಗೆ ಹಣ ಹಾಕ್ತಾರೆ, ಅವ್ರಿಗೆ ನೀವು ಸನ್ಮಾನ ಮಾಡಿಲ್ಲ. ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಮೈಸೂರು ಪ್ರತಿನಿಧಿ ವಿನೋದ್ ಫೋನ್ ಸಂಪರ್ಕದಲ್ಲಿದ್ದಾರೆ. ವಿನೋದ್, ಕೋಟಿಯಷ್ಟು, ಅದು ಹತ್ರ 5 ಕೋಟಿ ದುರುಪಯೋಗದ ಶಂಕೆ ಹೇಗೆ ವ್ಯಕ್ತವಾಯಿತು? ಯಾವ ರೀತಿಯಾಗಿ ದುರುಪಯೋಗ ಆಗಿದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ವಿನೋದ್, ನಾಗೇಂದ್ರ, ಬಹಳ ಪ್ರಮುಖವಾಗಿ 2024-25ನೇ ಸಾಲಿನಲ್ಲಿ ಅಂದ್ರೆ ಈಗಾಗಲೇ ಇರೋ ಪ್ರತಿ ವರ್ಷವೂ ಕೂಡ 3-4 ಕೋಟಿ ವಾರ್ಷಿಕ ಆದಾಯ, ಅಂದ್ರೆ 24-25 ಕೋಟಿ ಉಳ್ಳಿ ಹೇಳಿಕೆ ಇರಬಹುದು, ದಾನಿಗಳು ಕೊಟ್ಟಂತಹ ಹಣ ಇರಬಹುದು, ಇದೆಲ್ಲರಿಂದಲೂ ಕೂಡ 24-25 ಕೋಟಿಯಷ್ಟು ಹಣ ಏನು ದೇವಸ್ಥಾನಕ್ಕೆ ಬರುತ್ತೆ. ಅದರಲ್ಲಿ ಉಳಿತಾಯ ಆಗಿರುವಂತದ್ದು ಕೇವಲ 17 ಲಕ್ಷ ರೂಪಾಯಿ ಮಾತ್ರ. ಆದ್ರೆ 25-26ನೇ ಸಾಲಿನಲ್ಲಿ ಈಗಾಗಲೇ ವಾರ್ಷಿಕವಾಗಿ 3-4 ಕೋಟಿಯಷ್ಟು ಹಣ ಉಳಿತಾಯ ಆಗಿರುವಂತದ್ದು. ಸೊ ಹೀಗಾಗಿ ಈ ಹಿಂದೆ ಇದ್ದಂತಹ ಏನು ಕಾರ್ಯನಿರ್ವಾಹಕ ಅಧಿಕಾರಿ ಇದ್ದಾರೆ ಅವರ ವಿರುದ್ಧ ಈಗ ಸಾಕಷ್ಟು ಗಂಭೀರವಾದಂತಹ ಆರೋಪ ಕೇಳಿ ಬಂದಿರುವಂತದ್ದು. ವ್ಯವಸ್ಥಾಪನಾ ಸಮಿತಿಯ ಸಭೆಯಲ್ಲಿ ಸ್ವತಃ ಶಾಸಕರಾದಂತಹ ದರ್ಶನ್ ಧ್ರುವನಾರಾಯಣ್ ಅವರೇ
ಈ ಲೆಕ್ಕಪತ್ರಗಳನ್ನು ನೋಡಿ ಸಾಕಷ್ಟು ಶಾಕ್ಗೊಳಗಾಗಿರುವಂತದ್ದು. ಜೊತೆಗೆ ಈ ವಿಚಾರವಾಗಿ ಈಗಾಗಲೇ ತನಿಖೆ ಕೂಡ ಆದೇಶವನ್ನು ಮಾಡಿದ್ದಾರೆ. ಬಹಳ ಪ್ರಮುಖವಾಗಿ ಏನು 2025ನೇ ಸಾಲಿನಲ್ಲಿ ಪ್ರತಿನಿತ್ಯ ಬರೀ ಮಧ್ಯಾಹ್ನದ ಮಾತ್ರ ಪ್ರಸಾದವನ್ನು ಕೊಡಲಾಗ್ತಾ ಇದ್ದು, ಮಧ್ಯಾಹ್ನದ ಪ್ರಸಾದಕ್ಕೆ 1 ವರ್ಷಕ್ಕೆ 70 ಲಕ್ಷ ರೂಪಾಯಿ ಖರ್ಚನ್ನ ಮಾಡಿದ್ದೇವೆ ಅಂತ ಹೇಳಿ ಲೆಕ್ಕವನ್ನು ತೋರಿಸಿದ್ದಾರೆ. ಆದ್ರೆ 2026ರಲ್ಲಿ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ 3 ಹೊತ್ತು ಕೂಡ ಪ್ರಸಾದವನ್ನ ಕೊಡ್ತಾ ಇದ್ದಾರೆ. ಈ 3 ಹೊತ್ತಿಗೆ ಈ ವರ್ಷ ಆಗಿರುವಂತಹ ವೆಚ್ಚ ಕೇವಲ 46 ಲಕ್ಷ ರೂಪಾಯಿ ಮಾತ್ರ ಆಗಿರುವಂತದ್ದು. ಸೊ ಹೀಗಾಗಿ 1 ಹೊತ್ತಿಗೆ 76 ಲಕ್ಷ ಖರ್ಚು ಮಾಡಿರುವಂತಹ ಇಲ್ಲಿನ ಅಧಿಕಾರಿ ಈಗ 46 ಲಕ್ಷ ರೂಪಾಯಿಗೆ 3 ಹೊತ್ತಿಗೂ ಕೂಡ ಪ್ರಸಾದವನ್ನು ಕೊಡ್ತಾ ಇದ್ದಾರೆ. ಸೊ ಹೀಗಾಗಿ ಕೇವಲ ಊಟದ ವಿಚಾರಕ್ಕೆ ಮಾತ್ರ ಅಲ್ಲ, ಹಾಲಿರ್ಬೋದು, ಮೊಸರು ಇರ್ಬೋದು, ಜೊತೆಗೆ ಸಾಕಷ್ಟು ದೇವಸ್ಥಾನ ಖರ್ಚು ಮಾಡಿರುವಂತಹ ವಿಚಾರದಲ್ಲಿ ಯಾವುದು ಕೂಡ ಲೆಕ್ಕಗಳು ಸಿಗ್ತಾ ಇರುವಂತದ್ದು ಸಾಕಷ್ಟು ಆಕ್ರೋಶಕ್ಕೆ ಕಳೆ ಆಗ್ತಾ ಇದೆ. ಯಾಕಂತಂದ್ರೆ ಈಗಾಗಲೇ ನಂಜುಂಡೇಶ್ವರ ಭಕ್ತರಿಗೆ ಭಿಕ್ಷುಕ ಕೊಡುವಂತಹ 1 ರೂಪಾಯಿ ಇರ್ಬೋದು, ಜೊತೆಗೆ ಶ್ರೀಮಂತರು ಕೊಡುವಂತಹ 1 ಕೋಟಿ ದೇಣಿಗೆ ಇರ್ಬೋದು, ಪ್ರತಿಯೊಂದು ಕೂಡ ಲೆಕ್ಕ ಇರಬೇಕಾದದ್ದು ಅಲ್ಲಿ ದೇವಸ್ಥಾನ ಆಡಳಿತ ಮಂಡಳಿಯ ಸಿಬ್ಬಂದಿಯ ಜವಾಬ್ದಾರಿಯಾಗಿರುತ್ತೆ. ಸೊ ಹೀಗಾಗಿ ಎಲ್ಲೋ ಒಂದು ಕಡೆ ಈ ಹಿಂದೆ ಇದ್ದಂತಹ ಅಧಿಕಾರಿಯ ಬಗ್ಗೆ ಸಾಕಷ್ಟು ಅನುಮಾನ ವ್ಯಕ್ತಪಡಿಸಿ ಈಗ ತನಿಖೆಗೆ ಆಗ್ರಹಿಸಿದ್ದಾರೆ. ಜೊತೆಗೆ ನಂಜನಗೂಡು ದೇವಸ್ಥಾನಕ್ಕೆ ಈಗಾಗಲೇ ಪೌರ್ಣಮಿ ದಿನಗಳಂತೂ ಸಾಕಷ್ಟು ಲಕ್ಷಾಂತರ ಭಕ್ತರು ಬರ್ತಾರೆ. ದೇಣಿಗೆಯಾಗಿ ಕೊಡುವಂತಹ ಏನು ಹಣ ಏನಿದೆ ಅದು ದೇವಸ್ಥಾನದ ಅಭಿವೃದ್ಧಿಗೆ ಉಪಯೋಗ ಆಗಿತ್ತು. ಆದ್ರೆ ಅಧಿಕಾರಿಗಳು ಕೂಡ ಎಲ್ಲೋ ಒಂದು ಕಡೆ ಈ ಒಂದು ಹುಳ್ಳಿ ಎಣಿಕೆ ಇರಬಹುದು, ಜೊತೆಗೆ ಸಾಕಷ್ಟು 3 ರಿಂದ 5 ಕೋಟಿಯಷ್ಟು ದುರುಪಯೋಗ ಆಗಿರೋ ಬಗ್ಗೆ ಸಾಕಷ್ಟು ಶಂಕೆ ವ್ಯಕ್ತ ಆಗಿದೆ. ಸೊ ಹೀಗಾಗಿ ದರ್ಶನ್ ಧ್ರುವರವರೇ ಸ್ವತಃ ಈ ಒಂದು ಪ್ರಕರಣದ ಬಗ್ಗೆ ತನಿಖೆಗೆ ಕೂಡ ಆದೇಶ ಮಾಡಿದೆ. ಜಿಲ್ಲಾಧಿಕಾರಿಗಳು ಈ ಒಂದು ಪ್ರಕರಣದ ಬಗ್ಗೆ ತನಿಖೆಯನ್ನು ನಡೆಸಿ ಒಂದು ವರದಿಯನ್ನು ಕೊಡಬೇಕು ಅಂತ ಹೇಳಿ ಈಗ ಆ ಶಾಸಕರು ಏನೋ ಈಗಾಗಲೇ ತನಿಖೆಗೆ ಆದೇಶ ಮಾಡಿರುವಂತದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ವಿನೋದ್ ನಿಮ್ಮೆಲ್ಲ ಮಾಹಿತಿಗಾಗಿ.